ಸರಿಯಾಗಿ ಏನು ಸಿಗ್ತಾ ಇಲ್ಲ, ಕ್ಯಾಶ್ ವಿಧಾನಗಳು ಸಿಗ್ತಾ ಇಲ್ಲ. ಆ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ ಅಂದ್ರೆ ಏನಕ್ಕೆ ಮಾಡ್ತಾ ಇದ್ದೀರಾ ಗ್ರಾಮ ಸಭೆ? ಸರ್ ಪ್ರೋಗ್ರಾಮ್ ಮಾಡಬೇಡಿ ಸರ್, ಪ್ರೋಗ್ರಾಮ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಡಿಪಾರ್ಟ್ಮೆಂಟ್ 1 ವರ್ಷದ ಒಂದೇ ಒಂದು ಹೊಸ ರೇಷನ್ ಕಾರ್ಡ್ ಆಗಿಲ್ಲ. ಮಾಡಬೇಡಿ ಸರ್, ಬಿಡಿ ಸರ್, ನಿಮಗೆ ಮಾಡಬೇಡಿ ಅಂತ ಮಾಡಬೇಡಿ. ಮೇನ್ ಆಫೀಸರ್ಗೆ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು? ಬೇಕಾಗಿಲ್ಲ, ನಿಲ್ಲಿಸಿ, ಸ್ಟಾಪ್ ಮಾಡಿ, ಬೇಕಾಗಿಲ್ಲ. ಹಾಕ್ಬೇಕಾ ಪಂಚಾಯತ್ ಅವ್ರು ಹೇಳ್ಬೇಕು ಅಂತ ಮನೆ ಸೆಂಟ್ರಾಗ ಹಾಕೊಂಡಿದ್ದೀರಿ ನಾವು ಗೋಪಾಲಪ್ಪನವರು. ನಾವು ಒಂದು ಮಾಡಿ ಅವ್ರಿಗೆ ಒಂದು ಅಂಗನವಾಡಿ ಇಮಿಡಿಯೇಟ್ ಆಗಿ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ಪಂಚಾಯತ್ ಮುತುವರ್ಜಿ ವಹಿಸುತ್ತೆ. ಬಟ್ ನೀವು ಅದಕ್ಕೆ ಸಹಾಯ ಮಾಡಬೇಕು ಅಂತ ಈ ಸಭೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ಸರ್. ಇದು ತುಂಬಾ ಸೀರಿಯಸ್ ಇದೆ. ಥ್ಯಾಂಕ್ ಯು ಸರ್. ಇದು ಫಾಲೋಅಪ್ ಮಾಡಿ ನಾವು ಆದಷ್ಟು ಬೇಗ ಎಷ್ಟು ಬೇಗ. ಈಗ ಏನಾಗಿದೆ ಅಂದ್ರೆ ಜಾಗನೂ ಸಹ ಫ್ರೀ ಆಗಿ ಕೊಟ್ಟಿದ್ದಾರೆ. ದಾನಿಗಳು ಜಾಗ ರೆಡಿ ಇದೆ, ಜಾಗ ರೆಡಿ ಇದೆ. OTP ಕೇಳ್ತೀನಿ. ಸೊ ಅಂಗನವಾಡಿ ವರ್ಕರ್ ಫೋನಿಂದ OTP ನ ಕೇಳಿದಾಗ ಮಾತ್ರ, ಅಥವಾ ಅವ್ರ ಮನೆ ಹತ್ರ ಬಂದು ನಿಮ್ಗೆ OTP ನ ಕೊಡಿ ಅಂದಾಗ ಮಾತ್ರ ಕೊಡಿ. ಫೋನ್ ಬೇರೆ ಫೇಕ್ ಕಾಲ್ಸ್ ಬರ್ತಾ ಇದೆ ಈಗ. ಆ ಥರ ಯಾರಿಗೂ OTP ನ ಕೊಡ್ಬೇಡಿ. ನೋಡಿ ಮನೆ ಹತ್ರ ಬಂದು ಅದದು ಸರ್ ಬರುತ್ತಾ ಹಿಂಗೆ ಸರ್ ನಾವು ಕೇಳಿದ್ರೆ ನಾವು ನಿಮ್ಮ ಇಲಾಖೆಯಲ್ಲೇ ಕೇಳಿ ಅಂತ ಸುಮಾರು ಜನ ಹೇಳಿದ್ದಾರೆ. ಯಾಕೆಂದ್ರೆ ನಾವು ಫೀಲ್ಡ್ಗೆ ಹೋಗೋದ್ರಿಂದ ಸುಮಾರು ಜನ ಮತ್ತೆ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್. ಆಗ ಅವ್ರು ಏನ್ ಹೇಳ್ತಾ ಇದಾರೆ, ನೀವು ಬರ್ಕೊಂಡೋಗಿ ನಮ್ಗೆ ಬರ್ಲಿಲ್ಲ ಅಂತ ನಮ್ಮ ಮೇಲೆ ತುಂಬಾ ಆಹಾಪೋಗಲೆಲ್ಲ ಫೇಲ್ಡ್ ಇದೆ, NCP ಫೇಲ್ ಮಾಡ್ಕೊಂಡಿರೋದ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೋದು. ಬರ್ದಿದ್ರೆ ಸ್ವಲ್ಪ ನೋಡ್ಬೇಕಿತ್ತು. ಅಲ್ಲ ಸರ್, ಒನ್ ಪೇಮೆಂಟ್ ಆಗಿ ಬರ್ಲಿಲ್ಲ ಅಂದ್ರೆ ಕಾರಣ ಸರ್, ಹಂಗಾಗಿ ನಿಮ್ಮನ್ನ ನಾವು ಕೇಳ್ತೀವಿ. ಇಲ್ಲ, ನಾನು ಅದನ್ನು ನಂಬರ್ ಕಳಿಸಿ ನಾನು ಮಾತಾಡ್ತೀನಿ. ಓಕೆ ಸರ್. ಅವ್ರು ಒಂದು 45 ವರ್ಷ ಅಂಗವಿಕಲರಾಗ್ತಾರೆ. ಅವ್ರಿಗೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಕೊಡ್ತೀರಾ, ಇಲ್ಲ ಅವ್ರು ಟ್ರಾನ್ಸ್ಫರ್ ಮಾಡಿ ಆಫೀಸ್ಗೋ ಏನೋ ಕೊಡ್ತೀರಾ? ಅದು ನಮ್ಮ ಮೇಲಧಿಕಾರಿಗಳಿಗೆ ಗೊತ್ತಿರುತ್ತೆ. ನೀವು ಮೇಲಧಿಕಾರಿ ಅಲ್ವಾ? ಇಲ್ಲ, ನಾನು ಫೀಲ್ಡ್ ಆಫೀಸರ್. ಫೀಲ್ಡ್ ಆಫೀಸರ್, ಅದ್ ಜವಾಬ್ದಾರಿ ನಿಮ್ಗೆ ಗೊತ್ತಿಲ್ವಾ? ಇದು ಇಲ್ಲ, ಗೊತ್ತಿಲ್ಲ. ಒಂದು ಲೈನ್ ಮ್ಯಾನ್ ಇದು ಕರೆಂಟ್ ವರ್ಕ್ ಅಲ್ಲ, ಇದು ವಿದ್ಯುತ್ ಶಕ್ತಿ ವರ್ಕ್. ಕಂಬ ಹತ್ತಕ್ ಬಂದಿಲ್ಲ ಅಂದ್ರೆ, ಆಗಿಲ್ಲ ಅಂದ್ರೆ ಅವ್ನ್ ತೆಗೆದು ಬೇರೆ ಆಫೀಸ್ ವರ್ಕ್ ಎಲ್ಲ ಹಾಕ್ಬೇಕು. ಇಲ್ಲಿ ಫೀಲ್ಡ್ ವರ್ಕ್ ಮಾಡಕ್ ಯಾರು ಕೆಪಾಸಿಟಿ ಇರ್ತಾವ, ವಯಸ್ಸಿರ್ತ ಅವ್ರಿಗೆ ಹಾಕ್ಬೇಕು. ಹೌದು, ವಯಸ್ಸಾದ ಅಂಗವಿಕಲರನ್ನ ಅವ್ನ್ ಕಂಬ ಹತ್ತಕ್ ಬರಲ್ಲ, ಅವ್ನ್ ಮರ ಹತ್ತಕ್ ಬರಲ್ಲ, ಒಂದು ನೆಡ್ಕೊಂಡು ಹೋಗ್ ಬರಲ್ಲ ಅಂತಂದ್ರೆ ನೀವು ಲೈನ್ ಮ್ಯಾನ್ ಹಾಕಿ ಇಲ್ಲಿ ಹಿಂಸೆ ಕೊಡ್ತಾ ಇದ್ರೆ ಪಬ್ಲಿಕ್ಗೆ ಯಾವ ನ್ಯಾಯ? ಬೇರೆಯವ್ರನ್ನ ಹಾಕ್ಬೋದಲ್ಲ? ಮಾಡ್ತಾ ಇದಾರಲ್ಲ. ಎಲ್ಲಿ ಮಾಡ್ತಾರೆ? ಕಂಬತ್ತಿ ಸರ್, ನೀವು ಮರ ಹಚ್ಚಿ ಸರ್, ನೀವು ಕಂಬತ್ತಿ ಮರ ಹಚ್ಚಿ ನೀವು ಮಾಡ್ತಾರೆ. ಓಕೆ, ಯಾವಾಗ ಮಾಡ್ತಾರೆ? 12 ಗಂಟೆಗೆ ರೂಲ್ಸ್ ಕನೆಕ್ಟ್, ಬೆಳಗ್ಗೆ 12 ಗಂಟೆಗೆ ಬರ್ತಾರೆ. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ. ಬಟ್ ಇವಾಗ OCCC ಇರೋದ್ರಿಂದ ಈಗ ಸದ್ಯಕ್ಕೆ ಕೊಡಲ್ಲ ಸರ್. ನೀವು ಅದು ಆರ್ಡರ್ ಬರೋ ತನಕ ವೇಟ್ ಮಾಡಲೇಬೇಕು. ಏನ್ ಮಾಡಿ ಸೋಲ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದ್ರಿಂದ ಮೇಲ್ನವ್ರು ಹೇಳಿದಂಗೆ ಸ್ಮಾರ್ಟ್ ಮೀಟರ್ ಅಂತ ಮಾಡಿದ್ದಾರೆ. ಸ್ಮಾರ್ಟ್ ಮೀಟರ್ಗೆ 5,000. ಟೆಂಪ್ರವರಿಗೂ ರೀಸೆಂಟ್ ಆಗಿ ಸಿಂಗಲ್ ಫೇಸ್ಗೆ 958 ರೂಪಾಯಿ, ಟ್ಯಾಕ್ಸ್ ಎಲ್ಲ ಸೇರಿ 1,000 ರೂಪಾಯಿ ಆಗುತ್ತೆ. 1000 ಸಿಂಗಲ್ ಫೇಸ್ಗೆ. ಫೈಲ್ ಅಪ್ಲೈ ಮಾಡೋದಕ್ಕೆ, ಆಮೇಲೆ ಅಲ್ಲಿ ಡಿಪಾಸಿಟ್ ಕಟ್ಟೋದು. ನೀವು ಎಷ್ಟು ಸರ್, ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಸರ್ಕಾರದ ಮೀಟರ್ ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತಲ್ಲ, ಅದು 1 ಮೀಟರ್ಗೆ ಎಷ್ಟು ಅಂತ ಕೇಳ್ತಾ ಇರೋದು. ಮೀಟರ್ಗೆ ಹೊಸ ಮೀಟರ್ ತಗೊಳಕ್ಕೆ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಕೊಳಕ್ಕೆ ನಾವು ಕೇಳ್ತಾ ಇದ್ದೀವಿ. ಬರೀ ಮೀಟರ್ ಕೊಡಲ್ಲ ನಾವು, ಅದಕ್ಕೊಂದು ಆರ್ಡರ್ ನಂಬರ್ ಇರುತ್ತೆ, ಫೈಲ್ ಇರುತ್ತೆ. ಆ ತರ ಎಲ್ಲಾನು ಫಿಕ್ಸ್ಡ್ ಇರೋದಿಲ್ಲ, ಡಿಪಾಸಿಟ್ ಮಾತ್ರ ಫಿಕ್ಸ್ಡ್ ಇರುತ್ತೆ. ಅದೇ ಎಷ್ಟು ಸರ್? ಅದೇ ಒಂದು 15,000 20,000 ಇರುತ್ತೆ. ಪ್ಲಸ್ ಕಾಂಟ್ರಾಕ್ಟ್ ಮೂಲಕ ಅಪ್ಲೈ ಮಾಡೋದ್ರಿಂದ ಕಾಂಟ್ರಾಕ್ಟ್ ಫೀಸ್ ಸೇರ್ಕೊಂಡು ಅವರು ಇಸ್ಕೊಂಡಿರ್ತಾರೆ. ಕಾಂಟ್ರಾಕ್ಟ್ 25,000 30,000 ಇಸ್ಕೊಂತಾರೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಅದು ವೇರಿಯೇಷನ್ ಆಗುತ್ತೆ ಸರ್. ಕಾಂಟ್ರಾಕ್ಟ್ ಮೂಲಕ ಅಪ್ಲೈ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಎಲ್ಲರೂ ಅದರಲ್ಲಿ ಇನ್ಕ್ಲೂಡ್ ಆಗಿ ತಾನೇ ಬರೋದು? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ ಸರ್. ಡಿಪಾಸಿಟ್ ಏನ್ ಕಟ್ಟಿರ್ತಾರೆ ಅದಕ್ಕೆ ರಿಸಿಪ್ಟ್ ಕೊಡ್ತಾರೆ. ರಿಸಿಪ್ಟ್ ಸರ್ ಅಲ್ಲ, ಕಾಂಟ್ರಾಕ್ಟ್ ಮುಖಾಂತರ ತಗೊಂತಿರಲ್ವಾ, ರಿಸಿಪ್ಟ್ ನೇರವಾಗಿ ಗ್ರಾಹಕರೇ ಬಂದು ಯಾಕೆ ಕೊಡಲ್ಲ ನೀವು? ಕರ್ನಾಟಕದಲ್ಲಿ ವಿದ್ಯುತ್ ಅನುಮತಿ ಪಡೆದ ಗ್ರಾಹಕ ನೀವು ಖರ್ಚು ಮಾಡಿ ಹಾಕ್ಕೋಬೇಕು. ಆಮೇಲೆ ಕೊನೆಯಲ್ಲಿ ಫೈನಲ್ ಆದಮೇಲೆ ಚಾರ್ಜ್ ಆದಮೇಲೆ 25,000 ಗೌರ್ಮೆಂಟಿಂದ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬರುತ್ತೆ, ಅಪ್ ಟು 3 ಕಿಲೋವಾಟ್ ಅಂತ. ಸೊ ಅದು ಹಾಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ,
ಸೂರ್ಯ ನಮಗೆ ನ್ಯಾಚುರಲ್ ಆಗಿ ಸೂರ್ಯ ಇರೋದ್ರಿಂದ ಆ ಬೆಳಕಿಂದ ನೀವು ಕರೆಂಟ್ ಯೂಸ್ ಮಾಡ್ಕೋಬೋದು ಬೆಳಗಿನ ಹೊತ್ತು. ಅದರಿಂದ ನೀವು ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೋದು. ಹೇಳಿದ್ನಲ್ಲ ಅವಾಗಲೇ ಗೃಹ ಜ್ಯೋತಿ 58 ಅದನ್ನ ಆವರೇಜ್ ತಗೊಂಡು ನಾನು ಹೊಸ ಮೀಟರ್ ತಗೊಂಡ್ರೆ ಅದನ್ನ ವರ್ಷದಿಂದ ಯೂಸ್ ಮಾಡಿಲ್ಲ. ಈಗ ನಾನು ಯೂಸ್ ಮಾಡುವಾಗ 100 ಯೂನಿಟ್ ಯೂಸ್ ಮಾಡ್ತೀನಿ. ಇನ್ನು ಒಳಗಡೆ ಇದೆಯಲ್ವಾ 100 ಯೂನಿಟ್ ಯಾಕೆ ಫ್ರೀ ಕೊಡಲ್ಲ? ಆದ್ರೆ 58 ಯೂನಿಟ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಕೊಡೋದು. ನೀವು ಆಲ್ರೆಡಿ ಮನೆಯಲ್ಲಿದ್ದು ಅಪ್ಲೈ ಮಾಡಿರಲ್ಲ, ಇವಾಗ ಅಪ್ಲೈ ಮಾಡಿದ್ರೆ ಮನೆ ಇದ್ದು ಅಪ್ಲೈ ಮಾಡಿರೋರಿಗೆ ಅವರಿಗೆ 1 ವರ್ಷದ ಕನ್ಸಂಪ್ಷನ್ ತಗೊಂತಾರೆ. 1 ವರ್ಷದ ಕನ್ಸಂಪ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 82 ಯೂನಿಟ್ ಕೊಡ್ತಾ ಇದ್ರು. ಆಮೇಲೆ ಅದು ಯಾಕೆ ಕಮ್ಮಿ ಆಗಿ 58 ಯೂನಿಟ್ ಬಂದಿದೆ. ಇವಾಗ ಇಲ್ಲ, ಆವರೇಜ್ ಏನಿರುತ್ತೆ ಅದ್ರ ಪ್ರಕಾರನೇ ತಗೊಂಡು ಕೊಡ್ತಾರೆ. ಅಲ್ಲ ಆವರೇಜ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 82 ಯೂನಿಟ್ ಬಳಸಿದಾಗ 82 ಯೂನಿಟ್ ಫ್ರೀ ಆಗಿದೆ. ನಾನು ಹೇಳ್ತೀನಿ ಕೇಳಿ, 1 ವರ್ಷದಿಂದ ಏನ್ ಯೂಸ್ ಮಾಡಿದ್ದಾರೆ ಡಿವೈಡೆಡ್ ಬೈ 12 ತಿಂಗಳು ಗೊತ್ತಾಯ್ತು ಸರ್. ಈಗ 12 ತಿಂಗಳು ಮಾಡಿ ಅಂತ ಹೇಳಿದ್ರೆ ಗೃಹ ಜ್ಯೋತಿ ಆಯ್ತು. ನಾನೇನು ನಮ್ಮ AW ಹತ್ರ ಮಾತಾಡಿ ಮಾಡ್ತೀನಿ. ಸರಿ ಆಯ್ತು, ಓಕೆ. ನಾ AW ಹತ್ರ ಮಾತಾಡ್ತೀನಿ ಬಿಡಿ. ಕಾಮನ್ ಮ್ಯಾನ್ ಮಾಡಿಸ್ಬೋದಾ ಅಂತ? ಕಾಮನ್ ಮ್ಯಾನ್ ಹತ್ರ ಕಾಮನ್ ಮ್ಯಾನ್ ಜೊತೆಲೆ ಮಾಡಿಸ್ತಿರೋದಲ್ವಾ? ಇಲ್ಲ, ಅವ್ರೇನಾದ್ರೂ ಕಂಬದ ಮೇಲೆ ಹತ್ತಿ ಏನಾದ್ರೂ ಆದ್ರೆ ಅವ್ರ ಪರಿಹಾರ ಯಾರು ಕೊಡ್ತಾರೆ? ಅವರು ಕಾಂಟ್ರಾಕ್ಟ್ ಮೂಲಕ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕೆಲಸ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಕಂಬ ಹತ್ತೋದು ಒಬ್ಬನ್ ಹಾಕಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಮೇನ್ ಆಫೀಸ್ ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ ಕಚೇರಿಯಿಂದ ಯಾರು ಬಂದಿದ್ದಾರೆ? ನೀವು ಬರೀ ರೇಷ್ಮೆ ಇಲಾಖೆನಲ್ಲಿ ಒಂದೇ ಒಂದು ರೇಷ್ಮೆ ಬೆಳೆಗಾರ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ರೇಷ್ಮೆ ಇಲಾಖೆ ಮಾಹಿತಿ ಕೊಡಿಸಿದ್ದೀರಾ? ಕೃಷಿ ಇಲಾಖೆ ಮಾಹಿತಿ ಉಪಯೋಗ ಆಗಿದೆ. ಸರ್ಕಾರಿ ಶಾಲೆ ಅವ್ರನ್ನ ಕರೆಸಿದ್ದೀರಾ? ಸರ್ಕಾರಿ ಶಾಲೆಗಳಲ್ಲಿ ಏನ್ ನಡೀತಾ ನಡೀತಾ ಇರುತ್ತೆ. ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮನ್ನ ಯಾಕೆ ಕುಡಿಸ್ಕೊಂಡಿದ್ದೀರಾ? ದಯವಿಟ್ಟು ಮುಖ್ಯವಾಗಿ ಬೇಕಾಗಿರೋ ಅಧಿಕಾರಿಗಳನ್ನ ಕರೆಸಿ. ಇಲ್ಲ ಗ್ರಾಮ ಸಭೆನ ಬ್ಯಾನ್ ಮಾಡಿ ಮತ್ತೊಂದಿನ ಗ್ರಾಮ ಸಭೆ ಮಾಡಿ. ಇಲ್ಲಾಂದ್ರೆ ನಿಜವಾಗ್ಲೂ ನಾವು ಮೇಲಧಿಕಾರಿಗಳಿಗೆ ಗ್ರಾಮಸ್ಥರೇ ಕಂಪ್ಲೇಂಟ್ ಬರೀತೀವಿ. ಗ್ರಾಮಸ್ಥರೇ ನಿಜವಾಗ್ಲೂ ಕಂಪ್ಲೇಂಟ್ ಬರೀತೀವಿ. ಗ್ರಾಮ ಸಭೆ ಆಗೋಯ್ತಲ್ಲ. ಏನ್ ಗ್ರಾಮ ಸಭೆ ಒಂದು ಅರ್ಥ ಬೇಡವಾ? 9 ಗಂಟೆ 10 ಗಂಟೆ ಆದ್ರೆ ನಾವು ಒಳಗಡೆ ಕೊಡಕೋಬೇಕು ಮಕ್ಕಳನ್ನ. ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ? ಬೀದಿಗಳಲ್ಲಿ ಅಂಗಡಿಗಳಲ್ಲಿ ಮನೆಗಳಲ್ಲಿ ಮಾಡಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾಕೆ ಬಂದಿಲ್ಲ ಇಲಾಖೆಗಳವರು? ನಾವು ಮೊದಲೇ ಕೇಳ್ತಾ ಇದ್ವಿ. ಮಾತಾಡ್ತಾರೆ, ಆಹಾರ ಇಲಾಖೆ ಮಾತಾಡ್ತಾ ಇಲ್ಲ, ಅಬ್ಕಾರಿ ಅವ್ರು ಬರ್ತಾ ಇಲ್ಲ. ಬರೀ ನಮ್ಮ ಪಂಚಾಯತಿ ಪೂರ್ತಿ ಗಾಂಜಾದಲ್ಲೇ ತುಂಬಾಗ್ಬಿಟ್ಟಿದೆ. ಎಲ್ಲಿದ್ದಾರೆ ಅಬ್ಕಾರಿ ಅವರು? ಸಾಯಂಕಾಲ ಅಂತ ಕುಡಿದ್ಬಿಟ್ಟು ತೂರಾಡ್ತಾ ಇರ್ತಾರೆ. ಹೆಣ್ಮಕ್ಳು ಓಡಾಡ್ತಾರೆ, ಮೇಲೆ ಬರ್ತಾರೆ ಅಂತ ಪರಿಸ್ಥಿತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಎಲ್ಲಿದ್ದಾರೆ ಅಬ್ಕಾರಿ ಅವರು? ಯಾಕೆ ಕರ್ಸಿಲ್ಲ ಅಬ್ಕಾರಿ ಅವ್ರನ್ನ? ಮನೆಗಳಲ್ಲಿ ನಿಮ್ಗೆ ರಸ್ತೆ ಮಾಡ್ಕೊಡಿ ಅಂತ ಕೇಳಿದ್ರೆ ಸರ್ ಅಲ್ಲಿರೋರು ಯಾವ ಇಲಾಖೆ ಬೇಕು ಹೇಳಿ ಮಾತಾಡೋಣ. ಸಾಕಷ್ಟು ಗೊಂದಲ ಆಯ್ತು ಗ್ರಾಮ ಸಭೆನ ಮಾಡಬಾರ್ದು ಅಂತ ಡಾಕ್ಟರ್. ಹೌದು, ಅವರ ಸಮಸ್ಯೆನ ಅವ್ರು ಹೇಳವ್ರೆ. ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ, ಅವ್ರಿಗೂ ಏನೋ ಸ್ವಲ್ಪ ತೊಂದರೆಗಳಿರ್ತವೆ. ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು. ಅವರು ಬಂದು ಅವ್ರಿಗೆ ಏನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಮೂಲಕ ಮಾಡ್ತಾರೆ. ಪ್ರಮುಖವಾಗಿ ಅಬಕಾರಿ ಮತ್ತು ಇಲಾಖೆ ಮತ್ತು ಕಂದಾಯ ಇಲಾಖೆ ಬರಬೇಕು, ಅಧಿಕಾರಿಗಳೇ ಬಂದಿಲ್ಲ. ಯಾಕೆ ಗ್ರಾಮ ಸಭೆಯಿಂದ ನಿಮ್ಗೆ ಗ್ರಾಮ ಪಂಚಾಯತ್ ಅವ್ರಿಗೆ ಮಾಹಿತಿ ಕೊಟ್ಟಿರಲಿಲ್ಲ? ಇಲ್ಲ, ಖಂಡಿತ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ಅದು ಬರ್ದೇ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ. ನಮ್ಮ ಇದು ಪಂಚಾಯತಿ ಪರವಾಗಿ ಎಲ್ಲ ಇದ್ರಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ. ಬರ್ದೇ ಇರೋ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೋತೀರಮ್ಮ? ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿಸ್ ಜಾರಿಗೆ ಮಾಡ್ತೀವಿ. ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ದಾಸನಪುರ ಗ್ರಾಮದಲ್ಲಿ ನಡೆಸಿದ್ದೀವಿ. ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ, ದಾಸನಪುರ ಗ್ರಾಮ ಇರ್ಬೋದು, ಅರಹಳ್ಳಿ ಗ್ರಾಮ ಇರ್ಬೋದು, ಕೊಡ್ಲಿಪುರ ಇರ್ಬೋದು, ಹಳೆಹಳ್ಳಿ ಇರ್ಬೋದು, ಬಳ್ಳೂರಿನವ್ರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು. ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ಕಟ್ ಮಾಡಬೇಕು ಈ ಗ್ರಾಮ ಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು. ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ, ಏನೇನು ಜನರಿಗೆ ತಲುಪ್ಬೋದು, ನೇರವಾಗಿ ಅವ್ರಿಗೆ ತಲುಪಿಸೋ ಅಂಥ ಕೆಲಸ ಮಾಡ್ಬೋದು. ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ದರೆ
ನಮ್ಮೆಲ್ರಿಗೂ ಸಂತೋಷ ಆಗ್ತಾ ಇತ್ತು. ಕಳೆದ ಬಾರಿನೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಈಗ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವ್ರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ದಾಸನಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ನಮ್ಮ ನಾವೆಲ್ಲ ಸದಸ್ಯರಾಗಿದ್ದೀವಿ, ಅಧ್ಯಕ್ಷರಾಗಿದ್ದೇವೆ, ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮ ಸಭೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು. ಸಾಕಷ್ಟು ತೊಂದರೆಗಳನ್ನ ಸಹ ಜನ ಹೇಳ್ಕೊಡ್ತಾರೆ, ಅಧಿಕಾರಿಗಳೇ ಇರಲಿಲ್ಲ. ಯಾವ ರೀತಿ ಯಶಸ್ವಿ ಆಯಿತು? ಅಧಿಕಾರಿಗಳಿಲ್ಲ ಅಂತಂದಾಗ ನಾವು ಯಶಸ್ವಿಯಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ. ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು, ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿ ಇರಬೇಕು, ಅವರ ಕೆಲಸ ಕಾರ್ಯಗಳು ಏನಾಗಿದೆ ಏನಾಗಿಲ್ಲ, ಯಾರೆಲ್ಲ ರೆಕಮೆಂಡ್ ತಗೊಂಡು ಎಲ್ಲೋ ಕೆಲಸ ಮಾಡಿರ್ತಾರೆ, ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ, ಅವೆಲ್ಲನೂ ಸಹ ಒಂದು ಗ್ರಾಮ ಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ದಾಸನಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ. ಅವ್ರನ್ನ ಸಮಾಧಾನ ಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂಥೇಳಿ ಸುಮಾರು ಅರ್ಜಿಗಳು ಬಂದಿದೆ. ಜನರ ಅಭಿಪ್ರಾಯವನ್ನು, ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದು ಎಲ್ಲ ಮಾಹಿತಿಗಳನ್ನು ತಗೊಂಡು ಅವರಿಗೆ ಒಂದು 80% ನಾನೀಗೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಲ್ಲಿ 80-85% ನೆರವೇರಿಸಲಿಕ್ಕೆ ಈ ಒಂದೂವರೆ ತಿಂಗಳಲ್ಲಿ ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರೋದೇನೋ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ. ಆ ಪ್ರಾಬ್ಲಮ್ಸನ್ನು ಒಂದು 80-85% ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದು ಅದನ್ನ ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ. ಹಾಗೆ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂತೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು. ಹೌದು, ನಿಜ. ಅದು ಸಭೆಯಲ್ಲೂ ಇದೇ ಆಗ್ತಾ ಇದೆ. ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಇದು ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ರೊಚ್ಚಿಗೆ ಹೇಳ್ತಾರೆ, ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ. ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಆದ್ರಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು 6 ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲೋ ಕೂತಿರ್ತೀರ AC ಆಫೀಸ್ಗಳಲ್ಲಿ, ಇಲ್ಲಿ PDO, ಅಧ್ಯಕ್ಷರು, ಉಪಾಧ್ಯಕ್ಷ, ಸದಸ್ಯರುಗಳನ್ನು ಬೆಂಡೆತ್ತಾರೆ. ಇದಕ್ಕೆ ಜವಾಬ್ದಾರಿಗಳು ನೀವು ಆಗ್ತೀರಾ. ಇದ್ರ ನಾವು ಇದು ಸೀರಿಯಸ್ ಆಗಿ ತಗೊಂಡು PDO ಕಡೆಯಿಂದ ನೋಟಿಸನ್ನು ನಿಮ್ಮ ಮೇಲ್ ಅಧಿಕಾರಿಗಳಿಗೆ ಕೊಡೋ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ. ಚಾಟಿ ಬೀಸೋ ಕೆಲಸ ಆಗ್ತದೆ. ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆ ಆದರೆ ಭಾಗವಹಿಸಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅಂತ ಹೇಳ್ದ. ಹಾಗೆ ಗ್ರಾಮ ಸಭೆಗೆ ಬಂದಿದ್ದಂಥ ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ